ನಮಸ್ತೆ, ಜೈ ಭೈರವಿ ದೇವಿ, ಗುರುಭ್ಯೋ ನಮಃ. ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರೂ ಮರೀಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಭಾವನೆಗಳು. ಓಕೆ, ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್. ನಿಮ್ಮ ವ್ಯಕ್ತಿ ತಡರಾತ್ರಿ ಯಾವುದಕ್ಕೆ ಹೇಳ್ತೇನೆ ಅಂದರೆ, ನಿಮ್ಮ ವ್ಯಕ್ತಿ ಅಥವಾ ನಾವು ಯಾರಾದ್ರಾಗಲಿ ಒಬ್ಬರೇ ಆದಾಗ ಮಲ್ಕೊಳೋ ಹೊತ್ನಾಗ ನಮ್ಗೆ ಬೇರೆ ಏನಿರಲ್ಲ ವಿಚಾರಗಳು. ಆವಾಗ ನಮ್ಗೆ ಇಂಪಾರ್ಟೆಂಟ್ ಏನು ಅನಿಸುತ್ತೆ, ಯಾರೂ ನೆನಪಾಗ್ತಾರೆ. ಏನೋ ನಮ್ಮ ಮನಸ್ಸೊಳಗಿದ್ದು ಕೆಲವೊಂದು ಹುದುಗಿದ್ದಂತಹ ಒಂದು ಯೋಚನೆಗಳ ಭಾವನೆಗಳು ಹೊರಗೆ ಬರ್ತಾವೆ. ಹಂಗೆ ತಡರಾತ್ರಿ ಒಳಗೆ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾರೆ, ಅವ್ರ ಭಾವನೆಗಳೇನದ ಅಂತ ಇವತ್ತಿನ ರೀಡಿಂಗ್ ಒಳಗೆ ನೋಡೋಣ. ಯಾವ ವ್ಯಕ್ತಿನ ಯೋಚನೆ ಮಾಡಿ ರೀಡಿಂಗ್ ನೋಡ್ತಿದ್ದೀರಿ, ಆ ವ್ಯಕ್ತಿ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನು ಯೋಚನೆ ಮಾಡ್ತಾರೆ, ಲೇಟ್ ನೈಟ್ ಥಾಟ್ಸ್ ಏನದ ಅವರು. 3 ಸಲ ಹೆಸರು ಹಿಡ್ಕೊಳ್ರಿ, ಅವ್ರದ್ದು ವಿಜುವಲೈಸ್ ಮಾಡ್ಕೊಳ್ರಿ. ಭಾಳ ವಿಷಯಗಳು ಹೊರಗೆ ಬರ್ತಾವೆ ತಡರಾತ್ರಿಯಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ. ಯಾಕಂದ್ರೆ ಫುಲ್ ಡೇ ಬ್ಯುಸಿ ಇದ್ದಾಗ ಇನ್ನೊಂದ್ಸಲ ನೆನಪಾಗಲ್ಲ. ಬಟ್ ಒಬ್ಬರೇ ಇದ್ದಾಗ ಎಲ್ಲ ಸೈಲೆಂಟ್ ಇರ್ತೈತಿ ಸುತ್ತಮುತ್ತ, ಆವಾಗ ಏನು ಥಾಟ್ಸ್ ಬರ್ತಾವೆ ನಿಮ್ಮ ಬಗ್ಗೆ. ಸೊ ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್. ಲೈಕ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಪದೇ ಪದೇ ಹೇಳ್ತಾನೆ ಅದನ್ನ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ. ಸೊ 9 of Pentacles, 10 of Wands, 5 of Cups, 4 of Wands, 4 of Swords, 5 number, 4 number, 9 and 10 number, ಎಸ್ಪೆಷಲಿ 5 and 4 numbers ನಿಮ್ಮ ಇದು ರೀಡಿಂಗಿಗೆ ಭಾಳ, ನಿಮಗೆ ನಿಮ್ಮ ವ್ಯಕ್ತಿ ನಡುವೆ ಏನಾದರೂ ಇಂಪಾರ್ಟೆಂಟ್ ನಂಬರ್ಸ್ ಆಗಿರಬಹುದು. RJWTD ಆ್ಯಂಡ್ N ಲೆಟರ್ಸ್ ನಿಮ್ದು ಅಥವಾ ನಿಮ್ಮ ವ್ಯಕ್ತಿದು ಆಗಿರ್ಬೋದು, ಅಥವಾ ಈ ಲೆಟರ್ಸ್ ನಿಮ್ಮ ಜೀವನಕ್ಕೆ ಏನಾದರೂ ಇಂಪಾರ್ಟೆನ್ಸ್ ಇರ್ಬೋದು. ನೋಡ್ಕೊಳ್ರಿ ಯಾರ್ಯಾರು. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಲೇಟ್ ನೈಟ್ ಒಳಗೆ ಏನು ಯೋಚನೆ ಮಾಡ್ತಾರಂದ್ರೆ, ಭಾಳನೇ ಯೋಚನೆ ಮಾಡ್ತಾರೆ. ಆ್ಯಕ್ಚುಲಿ ಮನಸ್ಸು ಹೊಯ್ದಾಡ್ತೈತಿ, ವಿಚಾರಗಳು ಭಾಳ ಹೊಯ್ದಾಡ್ತಾವೆ. ತಮಗೆ ದ್ವಂದ್ವಗಳು ಅಂತೀವಲ್ಲ ನಾವು, ಒಂದು ಸಲ ಒಂದೊಂದೈತಿ. ಇದು ಸರಿ, ಇದು ತಪ್ಪು, ಇದು ನಾ ಹೆಂಗೆ ಯೋಚನೆ ಮಾಡಿದ್ದು ಸರಿ, ನಾ ಹಿಂಗೆ ತಪ್ಪು, ನೀವು ಹಿಂಗದಿರ ಹಂಗದಿರ, ಹಿಂಗೆ ಏನೇನೋ ಭಾಳ ತಮ್ಮೊಳಗೆ ತಾವು ದ್ವಂದ್ವಗಳನ್ನು ಭಾಳ ಮಾಡ್ಕೊಳಕತ್ತಾರ. ನಿಮ್ಮ ಕನ್ಫ್ಯೂಷನ್ ಒಳಗೆ ಅದಾರ ಅವರು. ಅಂದರೆ ನಿಮ್ಮ ಬಗ್ಗೆ, ನಿಮ್ಮದು ಒಂದು ಸಂಬಂಧ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡಿದೆ ಅಂದರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅವರು. ನೀವಿರೋದೇ ಹಿಂಗೋ, ನಾ ಯೋಚನೆ ಮಾಡ್ತಿರೋದು ಹಿಂಗೋ. ಒಂದು ಸರಿಯಾದ ಸಮಯ ಬರಲಿ, ನಿಮಗೆಲ್ಲ ಇನ್ನೂ ಹೇಳಬೇಕು ಅಂತ ಅವ್ರಿಗೆ ಐತಿ. ಅದನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಯಾಕಂದ್ರೆ ನೀವು ಮೋಸ್ಟ್ಲಿ ನಿಮ್ಮ ಕರಿಯರ್ ಮೇಲೆ, ನಿಮ್ಮ ಒಂದು ಕೆಲಸದ ಮೇಲೆ ಭಾಳನೇ ಬ್ಯುಸಿ ಆಗಿಬಿಟ್ಟಿರಿ ಅನಿಸುತ್ತೆ. ಖುಷಿಯಾಗಿದ್ದೀರಿ, ನಿಮ್ಮಷ್ಟಕ್ಕೆ ನೀವು ಖುಷಿನ ಅದೀರಿ. ಮನಸ್ಸು ಭಾಳ ವಜ್ಜೆ ಅನಿಸ್ತದೆ ಅವರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ. ನಿಮ್ಮ ಜೀವನದಾಗ ನೀವು ಭಾಳ ಒತ್ತಡಗಳನ್ನು ತೊಗೊತಿದ್ದೀರಿ ಅನ್ನಿಸ್ತಾ ಇರ್ತದೆ. ಕರಿಯರ್ ನನ್ನ ಜವಾಬ್ದಾರಿ ಅದಾವೆ, ನನ್ನ ಜವಾಬ್ದಾರಿ ಅನ್ಕೊಂತ ಅವರಿಂದ ದೂರ ಹೊಂಟ್ಬಿಟ್ಟಿರೋಣ, ಭಾಳ ದೂರ ಹೊಂಟಿರಿ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು. ಈಗ ಆಲ್ರೆಡಿನ ಭಾಳ ಜನ ದೂರ ಹೋಗಿರ್ಬೋದು. ಯಾಕಂದ್ರೆ ಇಬ್ಬರೂ ದುಃಖ ಪಡಾಕತ್ತಿರಿಲ್ಲ.
ಇಬ್ರಿಗೂ ಮಿಸ್ ಮಾಡ್ಕೊತೀರಿ, ಬಟ್ ಅದೇನೋ ನಿಮ್ಗೆ ಹೇಳ್ಕೊಳಕ್ಕಾಗಕತ್ತಿಲ್ಲ, ಟೈಮ್ ಕೊಡೋಕ್ಕಾಗಕತ್ತಿಲ್ಲ. ಆಗಿದಂಥ ಕೆಲವೊಂದು ತಪ್ಪು ತಿಳುವಳಿಕೆಗೆ ಕೂತ್ಕೊಂಡು ಮಾತಾಡ್ಕೊಳಷ್ಟು ಟೈಮ್ ಇಲ್ಲ ನಿಮ್ಗೆ. ಹಾಗಾಗಿನೂ ನಿಮ್ಗೆ ಇಲ್ಲಿ ಒಂದು ಸ್ವಲ್ಪ ಜಗಳ ಮಾಡ್ಕೊಂಡಿರಿ. ಕನ್ಫ್ಯೂಸಿಂಗ್ ಸ್ಟೇಟ್ ಒಳಗೆ ಭಾಳ ಅದಾರ ನಿಮ್ಮ ವ್ಯಕ್ತಿ. ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ ತೊಗೋಬೇಕು, ನಿಮ್ಮ ಜೊತೆಗೆ ಹೆಂಗಿರ್ಬೇಕು ನನ್ನಂದಾಗ ಬರ್ತಿ ಅಂದ್ರೆ ಬರ್ತಿ ಕನ್ಫ್ಯೂಷನ್ಸ್ ಅದಾವೆ. ವೇಟ್ ಮಾಡ್ತಿದಾರ, ಯಾರಲ್ಲಿ ಮಾತಾಡಕತ್ತಿಲ್ಲ ನೋ ಕಾಂಟ್ಯಾಕ್ಟ್ ಒಳಗೆ ಅಂದ್ರೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಬರಲಿ, ನಿಮ್ಮ ಕಡೆಯಿಂದ ಏನಾದರೂ ಒಂದು ಕಾಂಟ್ಯಾಕ್ಟ್ ಬರಲಿ ಅಂತ ಕಾಯ್ತಿದಾರೆ. ನಿದ್ದಿನೇ ಮಾಡಾಕತ್ತಿಲ್ಲ, ನಿದ್ದೆ ಬರಾಕತ್ತಿಲ್ಲ ಅವ್ರಿಗೆ. ಲಿಟ್ರಲಿ ಅವ್ರಿಗೆ ನಿದ್ದೆ ಬರಾಕತ್ತಿಲ್ಲ. ಮನಸ್ಸು ಭಾಳ ನೋವಾಗೈತಿ, ಒಂಥರ ದಣವು ಆಗೈತಿ ಅಂತೀವಲ್ಲ ನಾವೀಗ. ನನಗೆ ಒಂದು ಸ್ವಲ್ಪ ರೆಸ್ಟ್ ಬೇಕಪ್ಪ, ಈ ಯೋಚನೆಗಳಿಂದ, ಈ ಒಂಥರ ನೋವುಗಳಿಂದ ನನಗೆ ಇವೆಲ್ಲ ಯೋಚನೆಗಳೇ ಬೇಡ. ನನ್ನ ಪಡಿನ ಆರಾಮ್ ನಿದ್ದೆ ಮಾಡಬೇಕು, ನಾ ಆರಾಮಿರಬೇಕು, ಯೋಚನೆಗಳು ಬೇಡ, ತಲೆ ಖಾಲಿ ಇರ್ಬೇಕಂತೇವಲ್ಲ ಹಂಗೆ ಟ್ರೈ ಮಾಡ್ತಿದ್ರೆ ಬಟ್ ಆಗಕತ್ತಿಲ್ಲ ಅದು. ನೀವು ಅವ್ರಿಗೆ ಅನಿಸ್ತೈತಿ ಈಗ ನಮ್ದು ಅಂದ್ರೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗೇ ಇತ್ತು ಅಂದ್ರೆ ನೀವು ಒಂದು ಕರಿಯರ್ ವೈಸು ನೀವು ನೋಡ್ಕೋಬೋದಾಗಿತ್ತು. ಆದರೆ ಈ ವ್ಯಕ್ತಿ ಜೊತೆಗೂ ನೀವು ಚೆನ್ನಾಗಿರ್ಬೋದಾಗಿತ್ತು. ಇದೊಂದು ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿರ್ಬೋದಾಗಿತ್ತು. ಬಟ್ ನೀವು ಅದನ್ನು ಭಾಳ ಹೆವಿ ಅಂತ ಅನ್ಸಕತ್ತೈತೆ ನಿಮಗೆ. ಬರ್ಡನ್ ನನಗೆ ಎರಡನ್ನೂ ಮ್ಯಾನೇಜ್ ಮಾಡೋಕೆ ಆಗಲ್ಲ ಅಂತ ನೀವು ಹೇಳ್ಬಿಟ್ರಿ ಅನಿಸುತ್ತೆ. ಅಥವಾ ನಿಮ್ಮ ಜಾಬ್ ಏನಾದರೂ ದೂರ ದೂರ ಇವ್ರು ನಿಮ್ಮ ವ್ಯಕ್ತಿ ಕಡೆಯಿಂದ ದೂರ ಹೋಗೋಂತ ಬಂದಿರ್ಬೋದು. ಸೊ ಹೋಗಿರಿ ಸಹ. ಹಂಗಾಗೂ ಇಲ್ಲಿ ನಿಮ್ಗೊಂದು ಸ್ವಲ್ಪ ಬೇಜಾರ, ಬಿಟ್ಟು ಹೋಗಿದಂಥ ಒಂದು ನೋವು ಇರುತ್ತಲ್ಲ ಹಂಗಾಯ್ತು. ಬಸ್ ಸ್ಟಿಲ್ ಅನ್ನಿಸ್ತೈತೆ ಅವ್ರಿಗೆ ದೂರ ಇದ್ರೆ ಅದು ಮಾತಾಡ್ಬೋದಲ್ಲ. ಈಗೇನು ಬೇಕಾದಷ್ಟು ಟೆಕ್ನಾಲಜಿ ಐತಿ. ಸೊ ಬರೀ ನಾನು ಬ್ಯುಸಿ ಇದ್ದೀನಿ, ನನಗೆ ಭಾಳ ಜವಾಬ್ದಾರಿಗಳದಾವು ಅನ್ನೋದು ಅಲ್ಲ ಅಂತ ಅವರಿಗೆ ಅನ್ನಿಸ್ತಾ ಇತ್ತಿಲ್ಲ. ಅವ್ರ ಕಡೆ ನೀವು ಪ್ರಯಾರಿಟಿ ಕೊಟ್ಟಿಲ್ಲ ಅಂತಲೂ ಅನ್ನಿಸ್ತಾ ಇತ್ತು. ಹಾಗಾಗಿ ಬೇಜಾರಾಗ್ಯಾರ ನಿಮ್ಮ ವ್ಯಕ್ತಿ. ಯಾಕಂದ್ರೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ಎಲ್ಲ ಚೆನ್ನಾಗೇ ಇತ್ತು ಅನಿಸ್ತೈತಿ. ಎಲ್ಲನೂ ಅಂದ್ರೆ ಒಂದು ಸಣ್ಣ ಲೆವೆಲ್ ಹಿಡಿದು ಒಂದು ಚಲೋ ಸ್ಟೆಬಿಲಿಟಿ ಲೆವೆಲ್ ಮಟ್ಟ ನೀವು ಬಂದಿರಿ. ಬಟ್ ಆದ್ರೂ ನಾ ಇಲ್ಲ, ನನಗೆ ನಿಮ್ಗೆ ವರ್ಕ್ ಭಾಳ ಇಂಪಾರ್ಟೆಂಟ್ ಆಗೈತೆ ಅನ್ಸ್ತದೆ ಅವ್ರಿಗೆ. ವರ್ಕ್ 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 ನನ್ನ ಕರಿಯರು ಇಂಪಾರ್ಟೆನ್ಸ್ ಕೊಡಬೇಕು, ಇಲ್ಲ ಅನ್ಬಾರ್ದು. ಬಟ್ ಆದರೆ ಭಾವನೆಗಳಿಗೂ ನೀವು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ. ಮಿಸ್ ಮಾಡ್ಕೊತಿದಾರೆ, ನಿದ್ದೆ ಮಾಡಕತ್ತಿಲ್ಲ, ಭಾಳ ಯೋಚನೆ ಮಾಡಿ 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 ಆಮೇಲೆ ನಿದ್ದೆ ಬರ್ತಾಯಿತ್ತು ಅವ್ರಿಗೆ. ಹಂಗೆ ಆ ರೀತಿ ಆದಂಥ ಒಂದು ಎನರ್ಜಿ ಇಲ್ಲೇ ಐತಿ. ಸೊ ಇನ್ನೊಂದು ಡೆಕ್ಕಿಂದ ಏನು ಬರ್ತದೆ ನೋಡೋಣ. ಮೈ ಲೈಫ್ ಈಸ್ ನಾಟ್ ಆ್ಯಸ್ ಟುಗೆದರ್ ಆ್ಯಸ್ ಇಟ್ ಸೀಮ್ಸ್. ಅವ್ರಿಗೆ ನಿಮ್ಮ ಅಂದರೆ ಅವ್ರಿಗೆ ಅನ್ನಿಸ್ತಾ ಐತಿ ಜೀವನ ಅನ್ನೋದು ಅಂದ್ರೆ ನಿಮ್ಮಿಬ್ಬರದು ಜೀವನ, ಇಬ್ಬರದು ಸೇರಿ ನಾವೇನು ಕಾಣಕತ್ತೈತಿಲ್ಲ ಅದು ಹಂಗಿಲ್ಲ, ಬೇರೆನೇ ಐತಿ. ನೀವು ಅಂದ್ಕೊಂಡಿರ್ಬೋದು ಮೋಸ್ಟ್ಲಿ ಅವ್ರ ಜೀವನ ಭಾಳ ಈಸಿ ಇರ್ಬೋದು ಅಂತ ಅವರು ಅಂದ್ಕೊಂಡಿರ್ಬೇಕು, ನಿಮ್ಮ ಜೀವನ ಭಾಳ ಈಸಿ ಇರ್ಬೋದು. ಬಟ್ ಹಂಗಿಲ್ಲ. ಇಬ್ಬರದು ಅವ್ರು ನಿಮ್ಮ ಕಷ್ಟಗಳು ನಿಮಗೆ, ನಿಮ್ಮ ಜವಾಬ್ದಾರಿಗಳು ನಿಮಗೆ. ಬಟ್ ಆದ್ರೂ ನೀವು ಒಬ್ರಿಗೊಬ್ರು ಟೈಮ್ ಕೊಡ್ಬೋದಾಗಿತ್ತು ಅಂತ ಅವ್ರಿಗೆ ಅನಿಸ್ತದೆ. ಫೈಂಡಿಂಗ್ ಔಟ್ ದ ಟ್ರುತ್ ಕ್ರಸ್ಟ್ ಮೀ. ಅವ್ರಿಗೆ ನಿಮ್ಮ ಬಗ್ಗೆ ಏನೋ ಒಂದು ಸತ್ಯಗಳ ಗೊತ್ತಾಗ್ಯಾವು, ಹಾಗಾಗಿ ಭಾಳ ಮನಸ್ಸು ನೋವು ಮಾಡ್ಕೊಂಡಾರ. ಏನು ಸುಳ್ಳು ಹೇಳಿರಿ ನೋಡ್ರಿ, ಸಣ್ಣದಿರಲಿ ದೊಡ್ಡದಿರಲಿ. ಒಬ್ಬೊಬ್ರಿಗೆ ದೊಡ್ಡದಿದ್ರೂ ಅವ್ರಿಗೆ ಏನು ಅನ್ಸಲ್ಲ, ಒಬ್ಬೊಬ್ರು ಸಣ್ಣ ಸಣ್ಣ ಸುಳ್ಳು ಹೇಳಿದ್ರೂ ಅದು ಮನಸ್ಸಿಗೆ ನೋವು ಮಾಡ್ತೈತಿ. ಸೊ ವ್ಯಕ್ತಿಯಿಂದ ವ್ಯಕ್ತಿಗದ ಡಿಫ್ರೆಂಟ್ ಆಗತ್ತೆ. ಏನೋ ಒಂದು ಸತ್ಯ ಗೊತ್ತಾಗಿದ ಮೇಲೆ ಅದು ಭಾಳ ಅಂದ್ರೆ ಭಾಳ ಅವರು ಪೂರ ಕುಗ್ಗಿ ಹೋಗ್ಯಾರ ಅಂತ. ಸೊ ಅದ್ರ ಬಗ್ಗೆನೇ ಭಾಳ ಯೋಚನೆ ಮಾಡ್ತಿರ್ಬೇಕು.
ನೀವು ಬೇಕಂತ ನೋಡ್ರಿ. ಐ ವಾಂಟ್ ಯು, ನೀವು ಬೇಕು, ನನ್ನ ಜೀವನಕ್ಕೆ ನೀವು ಬೇಕು ಅಂತ ಅವರಿಗೆ ಅನ್ನಿಸ್ತೈತೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಸ್ಪಿರಿಚುವಲ್ ಲೆಸನ್. ಸೊ ಜೀವನದಾಗ ಏನು ಪಾಠ ಕಲಿಸಿವಲ್ಲ ಸ್ಪಿರಿಚುವಲ್ ಲೆಸನ್ಸ್ ಅಂತಂದ್ರೆ ನಮ್ಮ ಜೀವನದಾಗ ಒಂದು ನಮ್ಮದು ಗ್ರೋತ್ ಬರ್ತದೆ, ಒಂದು ನಮ್ಮ ಸೋಲಿಗೆ ಒಂದು ಗ್ರೋತ್ ಬರ್ತದೆ. ಅಂದರೆ ಆತ್ಮಕಾರಕವಾಗಿ ನಾವು ಕೆಲವೊಂದು ಲೆಸನ್ಸ್ ಕಲಿತೇವೆ ಜೀವನದಾಗ. ಅದು ಈ ರಿಲೇಷನ್ಶಿಪ್ಪಿಗೆ ಅದಕ್ಕೆ ಇದಕ್ಕೆ ಅದು ಏನಿಲ್ಲ, ಒಟ್ಟು ನಮ್ಮ ಜೀವನದಾಗ ನಾ ಇದನ್ನ ಒಂದು ಪಾಠ ಕಲಿತೆ, ನನ್ನ ಜೀವನಕ್ಕೆ ಇದು ಹೆಲ್ಪ್ ಆಯ್ತು ಅಂಥ ಲೆಸನ್ಸಿಗೆ ಅವರು ಗ್ರೇಟ್ಫುಲ್ಲು. ಸೊ ನೀವು ಬಂದಿದ ಮೇಲೆ ಅದನ್ನು ಕಲ್ತಿರ್ಬೋದು, ಅಥವಾ ನೀವು ಬಿಟ್ಟು ಹೋಗಿದ ಮೇಲೆ ಅವರಿಗೆ, ನೀವು ಬಂದಿದ ಮೇಲೆ ಅಂದರೆ ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ ಆಯ್ತು, ಬಟ್ ನೀವು ಹಿಂಗೆ ಇಷ್ಟೆಲ್ಲ ಮತ್ತು ನೀವು ಬಿಟ್ಟು ಹೋದ್ರಿ ಅಥವಾ ಅವ್ರು ಬಿಟ್ಟು ಹೋದ್ರೆ ಮನಸ್ಸು ನೋವು ಆಯ್ತು. ಸೊ ಅದು ನನಗೊಂದು ಲೆಸನ್ಸ್ ಕಲಿಸ್ತು. ಐ ಆಮ್ ಸೋ ಗ್ರೇಟ್ಫುಲ್ ಅಂತ ಹೇಳ್ತದೆ. ಸೋ ಮೆನಿ ಟೈಮ್ಸ್ ರಿಮೈಂಡ್ ಮೀ ಆಫ್ ಯು. ಭಾಳ ಸಲ ನಿಮ್ಮನ್ನು ನಾನು ಹೇಳಿದೆ ಮಿಸ್ ಮಾಡ್ಕೊಳಕತ್ತಾರ ಅಂದ, ಭಾಳ ಸಲ ನಿಮ್ಮನ್ನು ನೆನಪು ಬರ್ತದೆ ನಿಮ್ದು ಅಂತ. ಐ ವಿಶ್ ಐ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು. ಅವ್ರ ಜೀವನದಾಗ ಆಗಿದ್ದು ಕೆಲವೊಂದು ಗುಡ್ ನ್ಯೂಸ್ನ ನಿಮ್ಗೆ ಶೇರ್ ಮಾಡ್ಕೋಬೇಕಂತ ಅಂತಾರೆ, ಬಟ್ ನೀವು ಭಾಳ ಬ್ಯುಸಿ ಇದ್ದೀರಿ, ಏನು ಮಾಡೋದೈತೆ, ದೂರ ಹೋಗ್ಬಿಟ್ಟಿರಿ ನಿಮಗೆ, ಅದಕ್ಕೂ ಮನಸ್ಸು ನೋವು ಆಗ್ತಾಯಿತ್ತು. ಸೊ ಟೋಟಲಿ ಇಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದಾರೆ ಅಂದ್ರೆ ಮಿಸ್ ಮಾಡ್ಕೊತದಾರ, ಸ್ವಲ್ಪ ನೋವು ಒಳಗದಾರ. ಸೊ ಟೈಮ್ ಕೊಡ್ರಿ ನಿಮ್ಮ ವ್ಯಕ್ತಿಗಾಗಿ. ನಿಮ್ಗೆ ಈ ಸಂಬಂಧ ನಿಮಗೆ ಚೆನ್ನಾಗೈತಿ, ನನಗೆ ಬೇಕು ಈ ವ್ಯಕ್ತಿ, ಅವ್ರಿಗೆ ಹೆಂಗೆ ಅನ್ನಿಸುತ್ತೆ ಅಂತ ಹೇಳಿದ್ರೆ ಆ ಸಂಬಂಧಕ್ಕಾಗಿ ನೀವು ಸ್ವಲ್ಪ ಟೈಮ್ ಕೊಡಬೇಕು, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ. ಸೊ ಏಂಜಲ್ ಗೈಡೆನ್ಸ್ ಏನು ಬರ್ತದೆ ನೋಡೋಣ. ವಿಲ್ ಪವರ್, ಇಚ್ಛಾಶಕ್ತಿ ಇರಲಿ ಅಂತ ನಿಮ್ಗೆ ಹೇಳ್ತದೆ. ಕ್ರಿಯೇಟಿವಿಟಿ ಫ್ಲೋ, ಜೀವನದಾಗ ಒಂದೇನಾದರೂ ಸಕಾರಾತ್ಮಕವಾಗಿ ಒಂದೇನಾದರೂ ಮಾಡ್ತಾ ಇರ್ರಿ. ಅದು ಎಲ್ಲರಿಗೂ ಒಳ್ಳೇದಾಗಿರ್ಬೇಕು. ಒಳ್ಳೇದ ಎಲ್ಲರಿಗೂ ಅಂದ್ರೆ ಎಲ್ಲ ಜಗತ್ತಿಗಲ್ಲ. ಇಲ್ಲಿ ನಿಮ್ದು ಏನು ನಿಮ್ಮ ವ್ಯಕ್ತಿ ಜೊತೆ ನೋಡ್ತೀವಿ, ನಿಮ್ದು ಒಂದು ಸಂಬಂಧದ ಜೊತೆ ನೋಡ್ತಿದ್ರಿ, ಅಲ್ಲೊಂದು ಕ್ರಿಯೇಟಿವಿಟಿ ಇರಲಿ, ನಿಮ್ಮ ವಿಲ್ ಪವರ್ ಚೆನ್ನಾಗಿರ್ಬೇಕು. ಸೊ ಹೋಪ್ಸ್ ಕಳ್ಕೊಬೇಡ್ರಿ ಅಂತಲೇ ಹೇಳ್ತಿದ್ದಾರೆ. ಯಾರ್ಯಾರು ಹೋಪ್ಸ್ ಕಳ್ಕೊಂಡಿರಿ ಅವರಿಗಾಗಿ ವಿಲ್ ಪವರ್ ಇಟ್ಕೊಳ್ರಿ, ಕ್ರಿಯೇಟಿವಿಟಿ ಒಳಗೆ ವರ್ಕ್ ಮಾಡಿರಿ. ಬ್ಲೆಸ್ಸಿಂಗ್ಸ್ ಅಂದ್ರೆ ಅದಾವ ನಿಮ್ಗೆ. 4 ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. 8 ನಂಬರ್, 5 ನಂಬರ್ ಹೇಳಿದೆ, ಸೊ ಹಾಗೆ ನಾವು ಬಂದವು. ಸೊ ಆ ನಂಬರ್ಸ್ ನಿಮ್ಗೆ ಈ ಎನರ್ಜಿ ಮೋಸ್ಟ್ಲಿ ನಿಮ್ಗೆ 5 to 4 days ಮಟ್ಟ ನಿಮ್ಗೆ ಎನರ್ಜಿ ನಿಮ್ಗೆ ಗೊತ್ತಾಗ್ಬೋದು ನಿಮ್ಮ ವ್ಯಕ್ತಿ ಕಡೆಯಿಂದ. ಓಕೆ, ನೀವೂ ಅವ್ರನ್ನ ಮಿಸ್ ಮಾಡ್ಕೊತಿರ್ಬೋದು, ಇಲ್ಲೇ ನೀವು ಮಾಡ್ಕೊತದಿರಿ ಆಲ್ರೆಡಿ. ಸೊ ನಿಜವಾಗ್ಲೂ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬೇಕೇ ಬೇಕು ಅಂದ್ರೆ ಒಂದು ಸಲ ಕುತ್ಕೊಂಡು ಮಾತಾಡಿಕೊಂಡು ಏನು ನಮ್ಗೆ ಏನು ಹೆಂಗೆ ಅಂದ್ರೆ ಅಡ್ಜಸ್ಟ್ ಹೆಂಗೆ ಮಾಡ್ಕೊಡೋಣ. ನಾ ಹಿಂಗೆ ಬ್ಯುಸಿ ಇದ್ದೀನಿ, ಬೇಜಾರು ಮಾಡ್ಕೊಬೇಡ, ನಾ ಕಾಲ್ ಮಾಡಿಲ್ಲ ಅಂದ್ರೆ, ಫೋನ್ ಮಾಡಿಲ್ಲ ಅಂದ್ರೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ರಿ. ಓಕೆ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿ, ಎನರ್ಜಿ ಎಕ್ಸ್ಚೇಂಜನ್ನು ಮಾಡ್ಕೊಳ್ರಿ. ಓಕೆ, ಸೊ ನಿಮ್ಗೆ ಇಲ್ಲಿ ಏನೇನು ಹೋಪ್ ಐತಿ, ವಿಲ್ ಪವರ್ ಐತಿ, ಕ್ರಿಯೇಟಿವ್ ಫ್ಲೋ ಐತಿ, ಐ ವಾಂಟ್ ಐತಿ. ಓಕೆ, ಸೊ ನಿಮ್ಗೆ ಏನು ಬೇಕಲ್ಲ ಅದನ್ನು ಕ್ಲೇಮ್ ಮಾಡಿರಿ. ಅದ್ರಾಗಂತೂ ಏನು ಬೇಡ, ಇದ್ರಾಗ ನಿಮ್ಗೆ ಏನು ಕ್ಲೇಮ್ ಬೇಕಲ್ಲ ಮಾಡಿರಿ. ಐ ವಾಂಟ್ ಯೂಸ್ ಮಾಡಿಬಿಡ್ರಿ, ಐ ನೀಡ್ ದಟ್ ಪರ್ಸನ್ ಅಂತ ಮಾಡಿ, ಬ್ಲೆಸ್ಸಿಂಗ್ಸ್ ಅಂತ ಮಾಡ್ಬೋದು. ನಿಮ್ಮ ಜೀವನಕ್ಕೆ ಏನೇನು ಬೇಕೋ ಅದನ್ನು ಮಾಡಿ ಕ್ಲೇಮ್ ಮಾಡ್ಕೊಳ್ರಿ. ಓಕೆ, ಸೊ ಚೂಸ್ ದ ವರ್ಡ್ಸ್ ವೈಸ್ಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡಿರಿ. ಪದೇ ಪದೇ ಹೇಳುವಂಥದ್ದಿದೆ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪರ್ಸ್ನಲಿ ನೀವು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.